ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈ ಒಂದು ಸಿಂಗಲ್ಸ್ ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಆಡಮ್ ಪಿಯರ್ಸ್ ಅವರು ಒಂದು ವಿಡಿಯೋ ಮುಖಾಂತರ ಬಂದು ಈ ಒಂದು ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನೀವು ಮಂಡೇ ನೈಟ್ ರೋ ಅಲ್ಲಿ ನೋಡ್ತಾನೆ ಇದ್ದೀರಿ ಏನೇನ್ ಆಗ್ತಾ ಇದೆ ಅಂತ. ಬಿಗ್ ಬ್ರಾನ್ಸನ್ ರೀಡ್ ಅವರು ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಶೂಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅಂಡ್ ನಾನು ಅದನ್ನ ಒಂದ್ ರೀತಿ ಡಿಸ್ರೆಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದೇ ರೀತಿ ಡಿಸ್ರೆಸ್ಪೆಕ್ಟ್ ನ ಅವರು ರೋಮನ್ ರೈನ್ಸ್ ಅವರಿಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಕೊಡ್ತಾರಾ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಬಿಗ್ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ನಮಗೆ ಈಗ ಅಫಿಷಿಯಲ್ ಆಗಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರ ಪ್ರಕಾರ ಡಬ್ಲ್ಯೂ ಅವರು 4 ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಕನ್ಫರ್ಮ್ ಮಾಡ್ದಂಗೆ ಆಗಿದೆ. ಮೊದಲನೇದಾಗಿ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಎಲೆನೈಟ್, ಸಿಎಂ ಪಂಕ್, ಜೇ ಉಸೋ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇನ್ನೂ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ. ಅಂಡ್ ಪ್ರಾಬಬ್ಲಿ ಆ ಒಂದು ಮ್ಯಾಚ್ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಿಕ್ಕಿ ಬೆಲ್ಲಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಆಗುವಂತಹ ಸಾಧ್ಯತೆ ಈಗ ಕಮ್ಮಿ ಆಗ್ತಾ ಇದೆ. ಸೊ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಏನಾದ್ರೂ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಮ್ಯಾಚ್ ಆದ್ರೆ ಟೋಟಲ್ ಆಗಿ 5 ಮ್ಯಾಚಸ್ ಗಳು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಕ್ದಂಗ ಆಗುತ್ತೆ. ಈ ಒಂದು ಮ್ಯಾಚ್ ಕಾರ್ಡ್ ನ ನೋಡಿ ನಿಮಗೆ ಎಷ್ಟು ಹೈಪ್ ಬರ್ತಾ ಇದೆ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಹಾಗೆ ಜಿಮ್ಮಿ ಉಸೋ ಬಗ್ಗೆ. ನಿಮಗೆ ಗೊತ್ತಿರಬಹುದು ಈಗ ಇವರು ಫಾದರ್ ಹಾಗೆ ಮದರ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನನಗೆ ತುಂಬಾನೇ ಹೆಮ್ಮೆ ಇದೆ ನಯೋಮಿ ಹಾಗೆ ಬಿಗ್ ಜಿಮ್ಮಿ ಉಸೋಗೆ ತುಂಬಾನೇ ನನಗೆ ಖುಷಿ ಆಗ್ತಾ ಇದೆ. ಬಿಗ್ ಜಿಮ್ಮಿ ಉಸೋ ಬಗ್ಗೆ ಮಾತಾಡೋದಾದ್ರೆ ಅವನು ಕೆಟ್ಟವನಾಗಿದ್ರು ಕೂಡ ಈಗ ಅವನು ತುಂಬಾನೇ ಒಳ್ಳೆಯವನಾಗ್ತಾ ಇದ್ದಾನೆ. ಅಂಡ್ ಈಗ ಇವರಿಬ್ರು ಕೂಡ ಪೇರೆಂಟ್ಸ್ ಆಗೋದಕ್ಕೆ ಹೊರಡ್ತಾ ಇದ್ದಾರೆ. ಅಂಡ್ ಅವರ ಮಗು ಒಬ್ಬ ಉತ್ತಮ ಹ್ಯೂಮನ್ ಬೀಯಿಂಗ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಗಳ ರೀತಿ, ಅವರ ಅಂಕಲ್ ರೀತಿ ಅವನು ವಿಚಿತ್ರವಾಗಿ ಆಗ್ಬಾರ್ದು. ಅಂಡ್ ಅವರ ಫಾರ್ಮರ್ ಟ್ಯಾಗ್ ಟೀಮ್ ಪಾರ್ಟ್ನರ್ ಇದ್ದಾರಲ್ಲ ಜೇ ಉಸೋ ರೀತಿನೂ ಕೂಡ ಆಗ್ಬಾರ್ದು. ಬದಲಿಗೆ ಒಳ್ಳೆಯ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಆಗ್ಲಿ ಅಂತ ಕೇಳ್ಕೊತೀನಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಇನ್ನೂ ಕೂಡ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಬ್ಲಡ್ ಲೈನ್ ಮೇಲೆ ಕೋಪನೆ ಹೋಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು AEW ವರ್ಸಸ್ WWE ಬಗ್ಗೆ. ನಿಮಗೆ ಗೊತ್ತಿರಬಹುದು ಸೆಪ್ಟೆಂಬರ್ 20ನೇ ತಾರೀಕು AEW ಕಂಪನಿಯ ಆಲ್ ಔಟ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಟೊರಾಂಟೋದಿಂದ. ಅಂಡ್ ಈ ಕಡೆ WWE ಅವರು ಕೂಡ ಅದೇ ಡೇಟ್ ಅಲ್ಲಿ ರೆಸಲ್ ಪಲೂಜಾನ ತಗೊಂಡು ಬರ್ತಾ ಇದ್ದಾರೆ. ಇದು ನಮಗೆ ಇಂಡಿಯನ್ ಆಪೋಲಿಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ WWE ಅವರು AEW ಕಂಪನಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಗೈಸ್ ಈ ಒಂದು ಕಾಂಪಿಟೇಷನ್ ಅಲ್ಲಿ ಯಾವ ಪ್ರೀಮಿಯಂ ಲೈವ್ ಇವೆಂಟ್ ವಿನ್ ಆಗುತ್ತೆ ಅಂಡ್ ಬೇಸಿಕಲಿ ಯಾರು ವಿನ್ ಆಗ್ತಾರೆ ಅಂತ. ನಿಮ್ ಪ್ರಕಾರ ಏನಾಗುತ್ತೆ, ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ WWE ಫ್ಯಾನ್ಸ್ ಗಳು WWE ಕಂಪನಿ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ನಾನು ಗ್ಲೋಬಲ್ ವೈಸ್ ಫ್ಯಾನ್ಸ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ USA WWE ಫ್ಯಾನ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರಬಹುದು WWE ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಬಟ್ US ಅಲ್ಲಿ ಆ ರೀತಿ ಅಲ್ಲ ಗಾಯ್ಸ್. ಅವರು ಒಂದೊಂದು ಶೋನ ನೋಡೋದಕ್ಕೆ ಒಂದೊಂದು ಪ್ಲಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ ನ ತಗೊಂಡಿರ್ಲೇಬೇಕು. ಉದಾಹರಣೆಗೆ ಅಲ್ಲಿನ ಜನ ಮಂಡೇ ನೈಟ್ ರೋ ನ ನೋಡೋದಕ್ಕೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ತಗೋಬೇಕು, NXT ನ ನೋಡೋದಕ್ಕೆ CW ಸಬ್ಸ್ಕ್ರಿಪ್ಷನ್ ನ ತಗೋಬೇಕು, WWE ಇವಾಲ್ವ್ ನ ನೋಡೋದಕ್ಕೆ 2B ಅನ್ನೋ ಒಂದು ಸಬ್ಸ್ಕ್ರಿಪ್ಷನ್ ನ ತಗೋಬೇಕು, ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ USA ನೆಟ್ವರ್ಕ್ ನ ಸಬ್ಸ್ಕ್ರಿಪ್ಷನ್ ನ ತಗೋಬೇಕು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ನೋಡೋದಕ್ಕೆ ಪೀಕಾಕ್ ನೆಟ್ವರ್ಕ್ ನ ಸಬ್ಸ್ಕ್ರಿಪ್ಷನ್ ನ ತಗೋಬೇಕು. ಇನ್ನ ಉಳಿದಂತಹ ಎಲ್ಲ WWE ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡೋದಕ್ಕೆ ESPN ನ ಸಬ್ಸ್ಕ್ರಿಪ್ಷನ್ ನ ತಗೊಳ್ಳೇಬೇಕು. ಸೊ ಒಂದೊಂದು ಶೋ ನ ನೋಡೋದಕ್ಕೆ ಒಂದೊಂದು ಪ್ಲಾಟ್ಫಾರ್ಮ್ ಗಳಿಗೆ ದುಡ್ಡನ್ನ ಕೊಟ್ಟು ಸಬ್ಸ್ಕ್ರಿಪ್ಷನ್ ನ ತಗೋಬೇಕು ಗುರು. ಅವ್ರಿಗಂತೂ ತಲೆ ಕೆಟ್ಟೋಗಿದೆ. ಅದರಲ್ಲೂ ಪ್ಲಾಟ್ಫಾರ್ಮ್ ನ ಸಬ್ಸ್ಕ್ರಿಪ್ಷನ್ ಫೀಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ಬೇರೆ ದೇಶಗಳ ಆಡಿಯನ್ಸ್ ಗಳ ಗತಿ ಈ ರೀತಿ ಇಲ್ಲ. ನಮಗೆ ಒಂದೇ ಒಂದು ಬಾರಿ ಪೇ ಮಾಡಿದ್ರೆ ತಿಂಗಳು ಪೂರ್ತಿ WWE ಎಲ್ಲಾ ಶೋಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅವರು ಕೂಡ ಯಾವ್ದಾದ್ರು ಜುಗಾಡ್ನ ಮಾಡ್ಕೊಂಡಿರ್ತಾರೆ, VPN ನ ಕನೆಕ್ಟ್ ಮಾಡ್ಕೊಂಡು ಎಲ್ಲರೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ನೋಡ್ತಾ ಇರ್ತಾರೆ ಅಂತ ನಾನು ಊಹೆ ಮಾಡಿದ್ದೀನಿ. ಅದರಲ್ಲೂ ನಾವು ಗೊತ್ತಲ್ಲ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ದುಡ್ಡು ಕೊಟ್ಟು ನೋಡೋದಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ಫ್ರೀ ಆಗಿನೇ WWE ಎಲ್ಲಾ ಶೋಗಳನ್ನೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ. ನಮ್ಮ ಕ್ರಿಸ್ ಜೆರಿಕೋ ಅವರು WWE ಗೆ ರಿಟರ್ನ್ ಆಗ್ತಾರೆ ಅಂತ ಬಹಳಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಇವನ್ ನಮ್ಮ ಕ್ರಿಸ್ ಜೆರಿಕೋ ಅವರು ಕೂಡ ಟೀಸ್ ಮಾಡಿದ್ರು. ಯಾಕಂದ್ರೆ ಕ್ರಿಸ್ ಜೆರಿಕೋ ಅವರ AEW ಕಾಂಟ್ರಾಕ್ಟ್ ಡಿಸೆಂಬರ್ ತಿಂಗಳಲ್ಲಿ ಎಂಡ್ ಆಗ್ತಾ ಇದೆ. ಅದಾದ್ಮೇಲೆ ಅವರು ನಮಗೆ WWE ಅಲ್ಲಿ ರಿಟರ್ನ್ ಆಗಬಹುದು ಅಂತ ಒಂದು ಪೋಸ್ಟ್ ಗೆ ನಮ್ಮ ಕ್ರಿಸ್ ಜೆರಿಕೋ ಅವರು ಲೈಕ್ ನ ಕೊಟ್ಟಿದ್ರು. ಅಂಡ್ ಆಗ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿತ್ತು. 2026ರ ರಾಯಲ್ ರಂಬಲ್ ಅಲ್ಲಿ ಪ್ರಾಬಬ್ಲಿ ನಮಗೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಮತ್ತೊಮ್ಮೆ ನಮ್ಮ ಕ್ರಿಸ್ ಜೆರಿಕೋ ಅವರು ಅದನ್ನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಜೆರಿಕೋ ಅವರು ತನ್ನ ಟಿಕ್ ಟಾಕ್ ಅಕೌಂಟ್ ಅಲ್ಲಿ ತಾನು ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆದಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಇದ್ರ ಪ್ರಕಾರ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ, ನಾನು ಬರ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ಮನೆಗೆ ಅಂತ. ಸೊ ಇದು ಬೇಸಿಕಲಿ ನಮ್ಮ ಕ್ರಿಸ್ ಜೆರಿಕೋ ಅವರ ಲಾಸ್ಟ್ WWE ರನ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಕ್ರಿಸ್ ಜೆರಿಕೋ ಅವರೇ ಬರ್ತಾ ಇದ್ದಾರೆ ಗುರು. ನಮ್ಮ ಜಾನ್ ಮಾಕ್ಸ್ಲಿ ಅವರಿಗೆ ಬರೋದಕ್ಕೆ ಏನ್ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕ್ರಿಸ್ ಜೆರಿಕೋ ಯಾವ ಐಕಾನ್ ಆಗಿದ್ರು ಒಂದ್ ರೀತಿ AEW ಕಂಪನಿಗೆ ಹೋಗಿ ಅವರು, ಅಂಡ್ ಅವರೇ ಈಗ ರಿಟರ್ನ್ ಆಗ್ತಾ ಇದ್ದಾರೆ. CM ಪಂಕ್ ಅವರು ರಿಟರ್ನ್ ಆದ್ರು, ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ರಿಟರ್ನ್ ಆದ್ರು. ಬಟ್ ನಮ್ಮ ಜಾನ್ ಮಾಕ್ಸ್ಲಿ ಅವರಿಗೆ ಇನ್ನೂ ಕೂಡ ಮನಸ್ಸಾಗ್ತಿಲ್ಲ ಅನ್ಕೋತೀನಿ WWE ಕಂಪನಿಗೆ ಬರೋದಕ್ಕೆ. ಏನೇ ಆಗ್ಲಿ ಅವರ ಕಾಂಟ್ರಾಕ್ಟ್ ಇನ್ನೂ ಕೂಡ ಬಾಕಿ ಇದೆ. ಆ ಒಂದು ಕಾಂಟ್ರಾಕ್ಟ್ ಮುಗಿದ್ಮೇಲೆ ಈ ಬಾರಿ ಫೈನಲ್ ಆಗಿ ಅವರು AEW ಕಂಪನಿ ಜೊತೆಗೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ನಾನು ಅವರು ಕೂಡ ಆದಷ್ಟು ಬೇಗ WWE ಕಂಪನಿಗೆ ಬರಲಿ ಅಂತ ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಂಡೇ ನೈಟ್ ರಾಲಿ ಅವರು ಎಂಟ್ರಿಯಿಂದ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ಕ್ರೌಡ್ ಕಡೆಯಿಂದ ಬಂದು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವರು ಕೂಡ ವೇಟ್ ಮಾಡ್ತಾ ಇರ್ತಾರೆ ರೋಮನ್ ರೈನ್ಸ್ ಬರೋ ತನಕ ಕಾಯ್ಲೋ ಅಥವಾ ಜೇವುಸೋಗೆ ಸ್ಪಿಯರ್ ಹಾಕಿ ಬಂದು ರೋಮನ್ ರೈನ್ಸ್ ಅವ್ರನ್ನ ನೋಡ್ಕೊಳ್ಳೋ ಅಂತ. ಅದಾದ್ಮೇಲೆ ಅವರು ಇವ್ನು ಬರೋದು ಹೆಂಗಿದ್ರು ಕೂಡ ಲೇಟ್ ಆಗುತ್ತೆ ಅಂತ ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ ಜೇವುಸೋಗೆ. ಬಟ್ ರೋಮನ್ ರೈನ್ಸ್ ಅವರು ಹಾಲ್ ಆಫ್ ಎ ಸಡನ್ ರಿಟರ್ನ್ ಆಗಿ ಬ್ರಾನ್ ಬ್ರೇಕರ್ ಅವರಿಗೆ ಸ್ಪಿಯರ್ ಆಗ್ತಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಅವರು ಯಾವ ರೀತಿ ಔಸ್ಕೊಂಡಿರ್ತಾರೆ ಬ್ರಾನ್ ಬ್ರೇಕರ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಅಂತ. ಸೊ ಟೈಮ್ ಕೀಪರ್ ಏರಿಯಾದಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬಚ್ಚಿಟ್ಕೊಂಡಿರ್ತಾರೆ. ಬಟ್ ಅವರ ಟೈಮ್ ಬಂದಾಗ ಸೀದಾ ಅವರು ಬೇರಿಕೇಡ್ ನ ಜಂಪ್ ಮಾಡಿ ಹೋಗಿ ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಸ್ಪಿಯರ್ ನ ಕೊಟ್ಟಿದ್ದಾರೆ. ಸೊ ಈ ರೀತಿ ರೋಮನ್ ರೈನ್ಸ್ ಅವ್ರನ್ನ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದೇ ರೀತಿ ಸ್ವಲ್ಪ ಖುಷಿನೂ ಕೂಡ ಆಗ್ತಾ ಇದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರ ಡೇಸ್ ಗಳು ಇನ್ನೇನು WWE ಕಂಪನಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ರೋಮನ್ ರೈನ್ಸ್ ಅವರ ಅಪಿರಿಯನ್ಸ್ ಗಳು ಈಗ ಅನ್ನಿಸ್ತಿರೋ ಪ್ರಕಾರ ಲಾಸ್ಟ್ ಅಪಿರಿಯನ್ಸ್ ಅನ್ನೋ ರೀತಿ ಅವರ ಕ್ಯಾರೆಕ್ಟರ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಒಂದ್ ಬಾರಿನೂ ಕೂಡ ಅವರ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಪ್ರತಿ ಬಾರಿನೂ ಕೂಡ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹೋಗ್ತಾರೆ. ಇದೇ ನಮಗೆ ರಿಪೀಟೆಡ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಅವರು ಕೂಡ ಈಗ ಈ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಜೇವುಸೋ ಜೊತೆ ಸೇರ್ಕೊಂಡು ಈಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಗೊತ್ತಾಗ್ತಾ ಇರಬಹುದು ಇದು ನನ್ನ ಲಾಸ್ಟ್ ಅಪಿರಿಯನ್ಸ್ ಗಳಲ್ಲಿ ಒಂದಾಗ್ತಾ ಇದೆ, ಅದಕ್ಕೋಸ್ಕರ ಈ ಒಂದು ಟೈಮ್ ನ ಎಂಜಾಯ್ ಮಾಡೋಣ ಅಂತ ರೋಮನ್ ರೈನ್ಸ್ ಅವರು ಆ ಒಂದು ಟೈಮ್ ನ ಎಂಜಾಯ್ ಮಾಡ್ತಾ ಇರಬಹುದು. ಅಥವಾ WWE ಅವರು ರೋಮನ್ ರೈನ್ಸ್ ಅವರಿಗೆ ಇದೇ ರೀತಿ ಕ್ಯಾರೆಕ್ಟರ್ನು ಕೂಡ ಕೊಟ್ಟಿರಬಹುದು. ಯಾರಿಗೆ ಗೊತ್ತು, ಗೊತ್ತಿಲ್ಲ ಗಾಯ್ಸ್. ಇನ್ನೊಂದು 2-3 ವರ್ಷ ಅಷ್ಟೇ ಅನ್ಕೋತೀನಿ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗೋದು ಈ ಒಂದು ಕಂಪನಿಯಲ್ಲಿ. ಅದಾದ್ಮೇಲೆ ಅವರು ಕಂಪ್ಲೀಟ್ ಆಗಿ ಹಾಲಿವುಡ್ಗೆ ಮೂವ್ ಆನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಈಗ ಸದ್ಯಕ್ಕೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ನ ನೋಡ್ತಾ ಇದ್ರೆ. ಬಟ್ ಇನ್ನು ಕೂಡ ರೋಮನ್ ರೈನ್ಸ್ ಅವರಿಗೆ ಬಹಳಷ್ಟು ಫ್ಯೂಡ್ಸ್ ಗಳು ಬಾಕಿ ಇದೆ. ಸೆತ್ ರೋಲಿನ್ಸ್ ಅವರ ಜೊತೆ ಫ್ಯೂಡ್ ನ ಕೊಡಬೇಕು. ಬ್ರಾನ್ ಬ್ರೇಕರ್ ಅವ್ರನ್ನ ಬಿಲ್ಡ್ ಮಾಡೋದಕ್ಕೆ ಆಫ್ ಕೋರ್ಸ್ ರೋಮನ್ ರೈನ್ಸ್ ಅವರು ಇರಲೇಬೇಕು. ಸೊ ಎರಡು ಮೇಜರ್ ಫ್ಯೂಡ್ ನಮ್ಮ ರೋಮನ್ ರೈನ್ಸ್ ಅವರಿಗೆ ಇನ್ನು ಕೂಡ ಬಾಕಿ ಇದೆ. ಅಂಡ್ CM ಪಂಕ್ ಅವರ ಜೊತೆ ಫ್ಯೂಡ್ ನ ಯಾವ ರೀತಿ ತಾನೇ ಮರೆಯೋಣ ಹೇಳಿ. ಸೊ ಕಾದ್ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಅಲ್ಲಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡಬೇಕು ಅಂತ ಕೇಳ್ಕೊತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.